ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 8 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನಿಲ್ಲಿ 5 ಚೈನ್ಸ್ ಹಾಕೋತಿದ್ದೀನಿ. 1 2 3 4 5 ಚೈನ್ಸ್ ಆದಮೇಲೆ ಅದು ಬಟ್ಟೆಗೆ ಎಷ್ಟು ಡಿಸ್ಟೆನ್ಸ್ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ಸುಕ್ಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ನಾನೀಗ ಮತ್ತೆ 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಮೊದಲು ಹಾಕಿದ್ವಲ್ವ ಅದೇ ಥರ 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ಸಲ 5 ಚೈನ್ಸ್ದು ಲಾಕ್ ಆದಮೇಲೆ ನಾನಿಲ್ಲಿ ರಿಂಗ್ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರಿಂಗ್ ಬೀಡ್ ಜೊತೆಗೆ ಅದರೊಳಗೆ ಹೋಗೋಂಥ ಒಂದು ಚಿಕ್ಕ ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲ ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ಚಿಕ್ಕ ಬೀಡ್ ಬೇಕಿದ್ರೆ ಹಾಕೋಬೋದು. 2 ಬೀಡ್ನ ಹೋಲ್ ಒಂದೇ ಲೈನಲ್ಲಿ ಬರೋ ಥರ ಇಟ್ಕೊಂಡ್ರೆ ನಿಮಗೆ ಬೀಡನ್ನ ಇನ್ಸರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬೀಡನ್ನ ಮೊದಲು ದಾರದೊಳಗೆ ಹಾಕ್ಕೋಬೇಕು. ನೋಡಿ, ಈ ಥರ ಬೀಡ್ ಹಾಕ್ಕೊಂಡ್ಮೇಲೆ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಬಟ್ಟೆಗೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಈಗ 5 ಚೈನ್ಸ್ ಹಾಕೋತಾ ಇದ್ದೀನಿ. ಈ ಸಲ 5 ಚೈನ್ಸ್ದು 3 ಸಲ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 2 ಸಲ ಹಾಕಬೇಕು. ಮಿಡ್ಲಲ್ಲೆಲ್ಲ 3 ಸಲ 5 ಚೈನ್ಸ್ ಬರುತ್ತೆ, ಆಮೇಲೆ ಬೀಡ್ ಬರುತ್ತೆ. ಇದೇ ಫಸ್ಟ್ ಬೇಸ್ ಲೈನ್ ಆಗಿರುತ್ತೆ. ಇದೇ ಥರ ಫಸ್ಟ್ ಲೈನ್ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ನೀವು ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ಪಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಲಾಕ್ ಮಾಡೋದಾದಮೇಲೆ ಇಲ್ಲಿ ಮತ್ತೆ ಈಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ 4 ಚೈನ್ ಹಾಕೋಬೇಕು. 4 ಚೈನ್ ಆದಮೇಲೆ ಮೊದಲಿಗೆ ಏನು ಲಾಕ್ ಮಾಡಿರ್ತೀವಲ್ವ ಅದೇ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಅಂತಲೇ ಅಲ್ಲ, ಬೀಡ್ ಹತ್ತಿರಕ್ಕೆ ಬರೋವರೆಗೂ ಎಷ್ಟು ಚೈನ್ ಬೇಕಾಗುತ್ತೋ ಅಷ್ಟು ಚೈನ್ ನೀವು ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 3 ಚೈನ್ ಮಾತ್ರ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ರಿಂಗ್ ಬೀಡ್ಗೆ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಆರ್ಚ್ ಬರೋ ಥರ ನಾನು ಇಲ್ಲಿ ಈ ರಿಂಗ್ ಕಂಪ್ಲೀಟ್ ಆಗೋವರೆಗೂ ಅಂದರೆ ಒಂದು 12 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಇದು ನಾನಿಲ್ಲಿ 8 ಎಳೆ ದಾರ ತೊಗೊಂಡಿರೋದ್ರಿಂದ ಬರೀ 12 ಅಷ್ಟೇ ಹಾಕೋಕ್ಕಾಗೋದು. ನೀವು 6 ಎಳೆ ದಾರ ತೊಗೊಂಡ್ರೆ ಒಂದು 16 ಡಬಲ್ ಕ್ರೋಶೆ ಹಾಕೋಬೋದು. ಒಟ್ಟಿನಲ್ಲಿ ಮಲ್ಟಿಪಲ್ ಆಫ್ 4 ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಡಿಸೈನ್ಗೆ ಈ ಥರ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ 12 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ಈಗ ಡಬಲ್ ಕ್ರೋಶೆ ಹಾಕೋದಾಗಿದೆ. 12 ಆದಮೇಲೆ ನೆಕ್ಸ್ಟ್ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕರೆಕ್ಟು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ, ಒಂದು 2ರಿಂದ 3. ಯಾಕಂದರೆ ಅದು ಮೊದಲಿಗೆ ಲಾಕ್ ಮಾಡಿರ್ತೀವಲ್ವ ಆ ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮೊದಲಿಗೆ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದೇ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಒಂದು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ವಲ್ವ ಅದೇ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಲಾಕ್ ಮೇಲೆ ಲಾಕ್ ಆದಮೇಲೆ ನಾನು ಇಲ್ಲಿಗೆ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಹತ್ತಿರ ಬರುತ್ತೆ, ಆವಾಗ ಬೀಡ್ ಮೇಲೆ ಮತ್ತೆ ಆರ್ಚ್ ಥರ 12 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಸ್ಟೆಪ್ ಕೂಡ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೀಡ್ ಬಂದಾಗ ಬೀಡ್ ಮೇಲೆ ಡಬಲ್ ಕ್ರೋಶೆ ಹಾಕಬೇಕು, ಆಮೇಲೆ ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಮೊದಲಿಗೆ ಅಲ್ಲಿಗೆ ಲಾಕ್ ಮಾಡ್ತಾ ಹೋದರೆ ಇದೇ ಥರ ಈ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಇದು ನಿಮ್ದು ಯಾವ ಸೀರೆ ಕಲರ್ ಕಾಂಬಿನೇಷನ್ ಇರುತ್ತೋ ಅದೇ ಕಲರ್ ನೀವು ತೊಗೋಬೋದು. ಮೊದಲಿಗೆ ನಾನು ಈ ಹಸಿರು ಕಲರ್ ದಾರನು ಮೊದಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಕರೆಕ್ಟ್ ಎಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. ಇದೂ ಅಷ್ಟೇ ಡಿಪೆಂಡ್ಸ್, ಒಂದು 4ರಿಂದ 5 ಚೈನ್ ಹಾಕೋಬೇಕಾಗತ್ತೆ. ಮತ್ತು ಮೊದಲಿಗೇನು ಚೈನ್ ಮೇಲೆ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೇ ಲಾಕ್ ಮಾಡಬೇಕಾಗತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು 4ರಿಂದ 5 ಚೈನ್ ಹಾಕಿದರೆ ಸಾಕು. ಚೈನ್ಸ್ನ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ ಮತ್ತೆ ಒಂದು 2ರಿಂದ 3 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಆರ್ಚ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಲಾಕ್ ಮಾಡ್ತಿದ್ದೀನಲ್ವ ಅದೇ ಥರ ಲಾಕ್ ಮಾಡ್ಕೊಳ್ಳಿ.
ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಆರ್ಚ್ ಮೇಲೇ ಈಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕೊಂಡಾದಮೇಲೆ 1 2 3 ಡಬಲ್ ಕ್ರೋಶೆ ಬಿಟ್ಟು 4ನೇದರಲ್ಲಿ ಇದನ್ನ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ಮತ್ತೆ 3 ಚೈನ್ ಹಾಕೋತೀನಿ. 3 ಡಬಲ್ ಕ್ರೋಶೆ ಬಿಟ್ಟು 4ನೇದರಲ್ಲಿ ಇದನ್ನ ಲಾಕ್ ಮಾಡ್ತೀನಿ. ಇದೇ ಥರ ಆರ್ಚ್ ಮೇಲೆ 4 ಸಲ ಬರುತ್ತೆ. ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ, ಈಗ ಆರ್ಚ್ ಮೇಲೆ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಮೊದಲಿಗೆ ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡಬೇಕು. ಆಮೇಲೆ ಈಗ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ಈಗ ಯಾಕಂದರೆ ಇಲ್ಲಿ 5 ಚೈನ್ ಗ್ಯಾಪ್ ಇದೆ. ಆ 5 ಚೈನ್ ಗ್ಯಾಪಲ್ಲಿ ಮತ್ತೆ 5 ಚೈನ್ ಹಾಕ್ಕೊಂಡು ಮತ್ತೆ ಮೊದಲಿಗೇನು ಲಾಕ್ ಮಾಡಿರ್ತೀವಲ್ವ ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿದ ಮೇಲೆ ಮತ್ತೆ ಆರ್ಚ್ ಸಿಗುತ್ತೆ. ಈ ಆರ್ಚ್ಗೂ ಅಷ್ಟೇ ಮೊದಲಿಗೆ ಯಾವ ಥರ ಹಾಕಿದ್ವಲ್ಲ ಆರ್ಚ್ಗೆ ಅದೇ ಥರ 3 ಡಬಲ್ ಕ್ರೋಶೆ ಗ್ಯಾಪ್ ಇಟ್ಕೊಂಡು 3 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಈ ಸ್ಟೆಪ್ ಕೂಡ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ನೋಡಿ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ಆಮೇಲೆ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನಿಲ್ಲಿ ಮತ್ತೆ ಚೈನ್ಸ್ ಹಾಕೋತೀನಿ. ಚೈನ್ಸ್ ಹಾಕ್ಕೊಂಡು ಮೊದಲಿಗೇನು ಚೈನ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಆರ್ಚ್ ಹತ್ರಕ್ಕೆ ಬರೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈಗ ಆರ್ಚ್ ಹತ್ರಕ್ಕೆ ಬಂತು. ಈಗ ಆರ್ಚ್ ಮೇಲೆ ಚೈನ್ಸ್ ಹಾಕಿರ್ತೀವಲ್ವ, ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ 3ರಿಂದ 4 ಡಬಲ್ ಕ್ರೋಶೆ ಹಾಕೋಬೇಕು. ನೀವು ಬರೀ 6 ಎಳೆ ದಾರ ಯೂಸ್ ಮಾಡಿದರೆ 5ರಿಂದ 6 ಡಬಲ್ ಕ್ರೋಶೆ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ 4 ಮಾತ್ರ ಹಾಕ್ತಾ ಇದ್ದೀನಿ. ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕಬೇಕು. 4 ಸಲ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮೊದಲಿಗೇನು ಚೈನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ಸ್ ಗ್ಯಾಪ್ ಸಿಗುತ್ತೆ, ಅದರಲ್ಲೂ ಅಷ್ಟೇ ಒಂದು 4 ಡಬಲ್ ಕ್ರೋಶೆ ಹಾಕಬೇಕು. ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇದೇ ಥರ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ಈ ಕುಚ್ಚು ಹಾಕೋಕ್ಕೆ ಸ್ವಲ್ಪ ತುಂಬಾ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನ ಖಂಡಿತ ನೀವು ಟ್ರೈ ಮಾಡಿ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.
ಆರ್ಚ್ ಮೇಲಿನ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಚೈನ್ಸ್ ಸಿಗುತ್ತೆ. ಆ ಚೈನ್ಸ್ ಮೇಲೆ ಮತ್ತೆ ಚೈನ್ಸ್ ಹಾಕಿ ಮೊದಲಿಗೆ ಏನು ಚೈನ್ ಲಾಕ್ ಮಾಡಿರ್ತೀವಲ್ವ ಅದ್ರ ಮೇಲೇ ಲಾಕ್ ಮಾಡಬೇಕು. ನೆಕ್ಸ್ಟ್ ಆರ್ಚ್ ಮೇಲೂ ಇದೇ ಥರ ಡಿಸೈನ್ ಆಗ್ತಾ ಹೋಗಬೇಕು, ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಇದು ಸ್ಯಾರಿದು ಬ್ಯಾಕ್ ಸೈಡಿಂದ ಹಾಕಿದ್ದೀನಿ. ನೋಡಿ, ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ನೀವು ಇಷ್ಟಕ್ಕೆ ಬಿಟ್ಕೊಂಡು ಬೇಕಿದ್ರೆ ಕುಚ್ಚು ಹಾಕೋಬೋದು, ಬೇಡ ಅಂದರೆ ನೆಕ್ಸ್ಟ್ನ ನಾನು ಹೇಳ್ತೀನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ನು ಈಸಿ ಆಗಿದೆ, ಬಟ್ ನೀವು ಲಾಕ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಚೈನ್ಸ್ ಏನು ಹಾಕಿರ್ತೀವಲ್ವ ಅದೇ ಥರ ಅದ್ರ ಮೇಲೇ ಚೈನ್ಸ್ ಹಾಕಬೇಕು. ಚೈನ್ಸ್ ಲಾಕ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನೀಗ ಚೈನ್ಸ್ ಹಾಕೋತಾ ಇದ್ದೀನಿ. ಚೈನ್ಸ್ ಹಾಕಿದ ಮೇಲೆ ಮೊದಲಿಗೇನು ಲಾಕ್ ಮಾಡಿರ್ತೀವಲ್ವ ಆ ದಾರಕ್ಕೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ, ಬಟ್ಟೆಗಲ್ಲ, ದಾರಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಈಗ 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಈಗ 3 ಚೈನ್ ಹಾಕೋತಾ ಇದ್ದೀನಿ. ಮೂರು ಚೈನ್ ಹಾಕಿ ಮೊದಲಿಗೇನು ಚೈನ್ಸ್ ಹಾಕಿರ್ತೀವಲ್ವ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ರಿಂಗ್ ಬೀಡ್ ಸಿಗುತ್ತೆ. ರಿಂಗ್ ಬೀಡ್ ಮೇಲೆ ಮೊದಲು ಹಾಕಿದ್ವಲ್ವ ಅದೇ ಥರ 12 ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಇಲ್ಲೂ ಮತ್ತೆ ಆರ್ಚ್ ಮಾಡಬೇಕಾಗತ್ತೆ. ಹನ್ನೆರಡು ಡಬಲ್ ಕ್ರೋಶೆ ಹಾಕಿದ್ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಆ ಮೊದಲಿನ ಚೈನಲ್ಲಿ ಲಾಕ್ ಮಾಡಿರ್ತೀವಲ್ವ ಆ ದಾರಕ್ಕೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಈ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೀಡ್ ಬಂದಾಗ ಬೀಡ್ ಮೇಲೆ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಎಲ್ಲ ಇದೇ ಥರ ಸೇಮ್ ಕಂಟಿನ್ಯೂ ಆಗುತ್ತೆ. ಚೈನ್ ಮೇಲೆ ಚೈನ್ ಹಾಕಿ ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಮತ್ತೆ ರೆಡ್ ಕಲರ್ ದಾರ ತಗೊಂಡಿದ್ದೀನಿ. ಇದು ಸ್ವಲ್ಪ ಆಪೋಸಿಟ್ ತಗೊಂಡಿದ್ದೀನಿ. ಮೊದಲಿಗೆ ಆರ್ಚ್ ಬಂದಿರೋದು ನೆಕ್ಸ್ಟ್ ಹಿಂದಕ್ಕೆ ಔಟ್ಲೈನ್ ಬರುತ್ತೆ. ನಾನೀಗ ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಮೊದಲಿಗೆ ಯಾವ ಥರ ಹಾಕಿದ್ವಲ್ವ ಅದೇ ಥರ ಸೇಮ್ ಇದೆ. ಮೊದಲಿನ ಸ್ಟೆಪ್ಪೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಮತ್ತು ಚೈನ್ ಲಾಕ್ ಎಲ್ಲಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ಸ್ಟೆಪ್ ಎಲ್ಲ ಫುಲ್ ಸೇಮ್ ಆಗಿರುತ್ತೆ, ನೀವು ಮೊದಲಿಗೆ ಏನು ಹಾಕಿರ್ತೀರಲ್ಲ ಅದೇ ಥರ. ಈಗ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಚೈನ್ ಎಲ್ಲ ಲಾಕ್ ಆದಮೇಲೆ ಮತ್ತೆ ಈಗ ಆರ್ಚ್ ಹತ್ರಕ್ಕೆ ಬಂದಿದೆ. ಆರ್ಚ್ ಮೇಲೆ ಮೊದಲಿಗೆ ಹಾಕಿದ್ವಲ್ವ ಅದೇ ಥರ 3 ಚೈನ್ ಹಾಕಿ 3 ಡಬಲ್ ಕ್ರೋಶೆ ಬಿಟ್ಟು 4ನೇದ್ರಲ್ಲಿ ಏನು ಲಾಕ್ ಮಾಡಿದ್ವಲ್ವ ಅದೇ ಥರ ಈ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಮ್ಮ ಮಧ್ಯದಲ್ಲಿ ಎಲ್ಲಾದರೂ ಡೌಟ್ ಬಂದರೆ ಏನು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನಂಗೆ ಕೇಳಿ, ನಾನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಲ್ವ, ಆರ್ಚ್ ಪೂರ್ತಿ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಬಂದು ಅದೇ ಥರ ಲಾಕ್ ಮಾಡ್ತಾ ಈ ಸ್ಟೆಪ್ನೂ ಕೂಡ ತುಂಬ ಸಿಂಪಲ್ ಆಗಿದೆ, ಮೊದಲಿಗೆ ಏನು ಹಾಕಿದ್ವಲ್ಲ ಅದೇ ಥರನೇ ಇದೆ. ಚಿನ್ನಿ ಚಿನ್ನಿ ಎಲ್ದಾಕಿ ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ಬಟ್ಟೆನ ಅಂತ ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಮಾಡಿಕೊಂಡು ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಬರುತ್ತೆ, ಆಮೇಲೆ ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಬರುತ್ತೆ. ಸೇಮ್ ಇದನ್ನು ಅಷ್ಟೇ, ಮೊದಲಿಗೆ ಹೇಗೆ ಹಾಕಿದ್ವಲ್ವ ಅದೇ ಥರ. ಇದನ್ನು ಈಸಿ ಆಗಿದೆ, ನೋಡೋಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ಬೋದು, ಬಟ್ ಅಷ್ಟೇನು ಕಾಂಪ್ಲಿಕೇಟೆಡ್ ಆಗೇನಿಲ್ಲ. ನೋಡಿ ಈಗ ಆರ್ಚ್ ಹತ್ರಕ್ಕೆ ಬಂದಿದ್ದೀನಿ. ಸೇಮ್ ಆರ್ಚ್ ಮೇಲೆ 3 ಚೈನ್ ಗ್ಯಾಪ್ ಏನಿತ್ತಲ್ಲ ಅಲ್ಲಿ ಮತ್ತೆ ನಾನು 4 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತು ಆ ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಹೋಗ್ತೀನಿ. ಸೇಮ್ ಈ ಸ್ಟೆಪ್ ಕೂಡ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಚೈನ್ಸ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, ಲಾಕ್ ಮೇಲೆ ಲಾಕ್, ಮತ್ತು ನೆಕ್ಸ್ಟ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಮೊದಲಿಗೆ ಏನು ಚೈನ್ ಲಾಕ್ ಇರುತ್ತಲ್ಲ ಆ ಚೈನ್ ಲಾಕ್ ಮೇಲೆ ಚೈನ್ಸ್ ಹಾಕಿ ಲಾಕ್ ಮಾಡಬೇಕಾಗತ್ತೆ. ಈ ಸ್ಟೆಪ್ ಕೂಡ ತುಂಬಾ ಸಿಂಪಲ್ ಆಗಿದೆ.
ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಬ್ರೈಡಲ್ಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಡಿಸೈನ್ನ ನೀವು ಖಂಡಿತ ಟ್ರೈ ಮಾಡಿ.